ಕೇಂದ್ರದ ನಾಯಕರು ಗಾಂಧಿ ಕುಟುಂಬದ ಗುಡಿ. ಅವರ ಪ್ರಣಾಳಿಕೆಯಲ್ಲಿ ಜಾತಿ ಗಣತಿ ಎನ್ನೋದು ನಮ್ಮ ರಾಷ್ಟ್ರೀಯ ನೀತಿ ಅಂತ ಹೇಳ್ಕೊಂಡಿದ್ದಾರೆ, ಮ್ಯಾನಿಫೆಸ್ಟೋನಲ್ಲಿ ಹೇಳಿದ್ದಾರೆ. ಭಾರತ್ ಜೋಡೋ ಯಾತ್ರೆ ಅಂತ ರಾಹುಲ್ ಗಾಂಧಿ ಅವರು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ, ಮಣಿಪುರದಿಂದ ತಮಿಳುನಾಡಿನವರೆಗೂ, ಮುಂಬೈವರೆಗೂ ಮಾಡ್ತಾರೆ. ಭಾರತ್ ಜೋಡೋ ಯಾತ್ರೆ ಪಾದಯಾತ್ರೆ. ಆದರೆ ಇಲ್ಲಿ ನೀವು ರಾಜ್ಯದಲ್ಲಿ ಏನು ಮಾಡ್ತಿದ್ದೀರಿ? ದೇಶಕ್ಕೇನು ಸಂದೇಶ ಕೊಡ್ತಾ ಇದ್ದೀರಿ ಮಿಸ್ಟರ್ ರಾಹುಲ್ ಗಾಂಧಿ? ಯಾವ ಯಾವ ಸಮಾಜ, ಸಮುದಾಯಗಳು, ಧರ್ಮವನ್ನು ನೀವು ಒಗ್ಗೂಡಿಸ್ಬೇಕಾಗಿದೆ ಅಂತ ಜಾತಿಗಳ ಮಧ್ಯೆ, ಸಮುದಾಯದ ಮಧ್ಯೆ, ಧರ್ಮದ ಮಧ್ಯೆ, ಸಮಾಜದ ಮಧ್ಯೆ ಇವತ್ತು ವಿಷ ಬೀಜವನ್ನ ಬಿತ್ತಿದ್ದೀರಿ. ನಿಮ್ಮ ರಾಜಕೀಯದ ಸುಭದ್ರತೆಗೋಸ್ಕರ ಅತ್ಯಂತ ಅತ್ಯಂತ ಆರ್ಗನೈಸ್ಡ್ ಆಗಿ ಈ ಒಂದು ಪೊಲಿಟಿಕಲ್ ಕಾನ್ಸ್ಪಿರೆನ್ಸಿ ಮಾಡಿದಿರಲ್ಲ. ಜನ ಬೀದಿನಲ್ಲಿ ಇವತ್ತು ಒಬ್ರಿಗೊಬ್ರು ಜಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊಡೆದಾಳ್ಕೊಳ್ಬೇಕೇನ್ರಿ ರಾಹುಲ್ ಗಾಂಧಿ ಅವರೇ? ಇದೇನಾ ನಿಮ್ಮ ಜೋಡೋ? ನೀವೇನು ಭಾರತ್ ಜೋಡೋ ಮಾಡಿದಿರಲ್ಲ, ಮುಂದೊಂದು ದಿನ ಹೇಳ್ತೀನಿ, ಬರೆದಿಟ್ಕೊಳ್ಳಿ. ಇವತ್ತು ನೀವು ಪಶ್ಚಾತ್ತಾಪ ಯಾತ್ರೆಯನ್ನ ಮಾಡ್ತಕ್ಕಂಥ ಕ್ಷಣ ದೂರ ಇಲ್ಲ. ನಿಮ್ಮ ಪಶ್ಚಾತ್ತಾಪದ ದಿನಗಳು, ಕೌಂಟಿಂಗ್ ಡೇಸ್, ಇಟ್ ಈಸ್ ಯು ಆರ್ ಜಸ್ಟ್ ಕೌಂಟಿಂಗ್ ಇನ್ ಯುವರ್ ಫಿಂಗರ್ ಟಿಪ್ಸ್. ಸಮಾಜದ ಮಧ್ಯೆ ನಿಮ್ಮ ರಾಜಕೀಯ ಬೇಳೆಕಾಳಿಗೋಸ್ಕರ ಈ ರೀತಿ ಸಂಘರ್ಷವನ್ನ ತಂದಿಕ್ತಕ್ಕಂಥದ್ದು, ಇವತ್ತು ಇಡೀ ರಾಜ್ಯದಲ್ಲಿ ಏನಾದರೂ ಬೀದಿಗೆ ಇಳಿದು ಜನ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟಕ್ಕೆ ಏನಾದ್ರು ಕೈಗೆ ಎತ್ಕೊಂಡಾಗ ನೀವು ನಿಜಕ್ಕೂ ಇದಕ್ಕೆ ಉತ್ತರ ಕೊಡ್ಲಿಕ್ಕೆ ಆಗ್ತದೆಯೇ? ವಿಶೇಷ ಸಚಿವ ಸಂಪುಟ ವಿಶೇಷವಾಗಿ ಕರೆದ್ರಿ, ಏನಾಯ್ತು ಚರ್ಚೆಗಳು? ದಯಮಾಡಿ ಸಾರ್ವಜನಿಕರಿಗೆ ತಿಳಿಸಿ. ನಾನೊಬ್ಬ ಕಾಮನ್ ಮ್ಯಾನ್ ಕೇಳ್ತಾ ಇದ್ದೀನಿ, ಪ್ಲೀಸ್. ಯಾಕಂದ್ರೆ 170 ಕೋಟಿ ನಮ್ದೆಲ್ಲ ಖರ್ಚಾಗಿದೆ, ಹಣ, ಟ್ಯಾಕ್ಸ್ ಪೇಯರ್ಸ್ ಮನಿ. ದಯಮಾಡಿ ಒಬ್ಬ ಕಾಮನ್ ಮ್ಯಾನ್ ಕೇಳ್ತಾ ಇದ್ದೀನಿ, ಇದನ್ನ ಕರೆಕ್ಟಾಗಿ ನೀವು ಅಧ್ಯಯನ ಮಾಡಬೇಕು. ಇದರಲ್ಲಿ ನಿಮ್ಮ ಉದ್ದೇಶಗಳು ಒಳ್ಳೆಯ ಉದ್ದೇಶ ಆಗಿದ್ದಿದ್ರೆ ಸರ್ವಪಕ್ಷದ ಸಭೆಯನ್ನು ಕರಿಬೇಕಾಗಿತ್ತು. ಎಲ್ಲ ಸಮಾಜ, ಧರ್ಮ, ಜಾತಿಯ ನಾಯಕರುಗಳಿದ್ದಾರೆ, ಸಮುದಾಯ ನಾಯಕರುಗಳಿದ್ದಾರೆ, ಸ್ವಾಮೀಜಿಗಳಿದ್ದಾರೆ, ಕರಿಬೇಕಾಗಿತ್ತು, ಇಡಬೇಕಾಗಿತ್ತು. ಮುಖ್ಯಮಂತ್ರಿಗಳು ಒಂದು ಮಾತು ಹೇಳಿದ್ರು, ನಾವೆಲ್ಲ ಸೂಕ್ಷ್ಮ ಗಮನಿಸ್ತಾ ಇದ್ವಿ. ಮೊನ್ನೆ ಅವರ ನೇತೃತ್ವದ ಈ ಒಂದು ಸಚಿವ ಸಂಪುಟದ ಚರ್ಚೆಯ ಬಳಿಕ ಹೊರಗಡೆ ಬಂದು ಮಾಧ್ಯಮದಲ್ಲಿ ಏನು ಓಡಾಡ್ತಾ ಇದೆಯಲ್ಲ ಅದೇ ಇರಬಹುದೋ ಏನೋ ಅನ್ನೋ ಒಂದು ನಿಟ್ಟಿನಲ್ಲಿ ಅವರೊಂದು ಹೇಳಿಕೆ ಕೊಡ್ತಾರೆ. ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಿದು. ಈ ರಾಜ್ಯದ ಮುಖ್ಯಮಂತ್ರಿಗಳು ಅಧಿಕೃತವಾಗಿ ಆ ಹೇಳಿಕೆಯನ್ನು ಕೊಡ್ಲಿಕ್ಕೆ ಆಗಲ್ಲ. ಆದರೆ ಅವರ ಹೇಳಿಕೆಯ ಹಿಂದಿನ ಒಳಮರ್ಮಗಳೇನು, ಅವರ ಹಿಡನ್ ಅಜೆಂಡಾಗಳೇನು, ಇವೆಲ್ಲವೂ ಕೂಡ ಬಹುಶಃ ಆ ಹೇಳಿಕೆ ಮೂಲಕ ನಾವು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಕ್ಕಂಥದ್ದಾದ್ರೆ ನಾವೇನು ಜನ ದಡ್ರಲ್ಲ. ಎಲ್ಲಿಗೆ ತಗೊಂಡು ಹೋಗ್ಬೇಕು ಅಂತ ಇದ್ದೀರಿ ಈ ರಾಜ್ಯನ? ಸಿದ್ದರಾಮಣ್ಣ ಅವರೇ, ಮಾತೆತ್ತಿದ್ರೆ ಸಮಾಜವಾದಿ ಅಂತೀರಿ, ಮಾತೆತ್ತಿದ್ರೆ ನಾನು ಅಹಿಂದ ನಾಯಕ ಅಂತೀರಿ. ಸಮಾಜವಾದದ ಹೆಸರಲ್ಲಿ ಸಮಾಜದಲ್ಲಿ ಯಾರ್ಯಾರು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥ ಸಮುದಾಯಗಳು, ವರ್ಗ, ಆ ಜಾತಿ ಅಥವಾ ನೀವೇನಾದ್ರು ಕರ್ಕಳಿ, ಇವ್ರನ್ನ ನೀವೇನು ಮಾಡಬೇಕು? ಈ ಸಮೀಕ್ಷೆ ಮೂಲಕ ಅವ್ರನ್ನ ಅಪ್ಲಿಫ್ಟ್ ಮಾಡ್ಲಕ್ಕಂತಕ್ಕಂಥದಕ್ಕೆ ಅಥವಾ ಅವ್ರನ್ನ ಎಂಪವರ್ ಮಾಡ್ತಕ್ಕಂಥದಕ್ಕೆ ಈ ಸಮೀಕ್ಷೆಯನ್ನ ನೀವು ಬಳಸ್ಕೊಳ್ಬೇಕಾಗಿತ್ತು. ಜಾತಿ ಗಣತಿ ಅಂತ ಬಿಡಿಸ್ತೀರಿ, ಇದು ಜಾತಿ ಗಣತಿನಾ?
ಈಗ ಇದ್ರ ಒಳಗಡೆ ಇಷ್ಟು ದೊಡ್ಡ ಬುಕ್ಲೆಟ್ ಇದೆ, ಇದು ಸುಮಾರು ಪಬ್ಲಿಕ್ ಡೊಮೇನ್ಸ್ ಅಲ್ಲಿ ಇದೆ, ಇದೇನು ಮುಚ್ಚುಮರೆ ಏನಿಲ್ಲ. ಈ ಬುಕ್ಲೆಟ್ನ ನೋಡ್ತಾ ಹೋದ್ರೆ ಹಲವಾರು ಜಾತಿಗಳು, ಉಪಜಾತಿಗಳು ಆ ನಂಬರ್ಸು ಏನು ಕೊಟ್ಟಿದ್ದಾರಲ್ಲ, ಅದು ನೀವು ಒಂದು ಪಂಚಾಯತಿಗೆ ಸೀಮಿತವಾದಂಥ ಪಾಪ್ಯುಲೇಷನ್ ಗುರುತಿಸಿದಿರೋ, ಒಂದು ಹೋಬಳಿಗೆ ಸೀಮಿತವಾದಂಥ ಪಾಪ್ಯುಲೇಷನ್ ಗುರುತಿಸಿದಿರೋ, ರಾಜ್ಯಕ್ಕೆ ಸೀಮಿತವಾದಂಥ ಪಾಪ್ಯುಲೇಷನ್ ಅಂತ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಆಯಾ ಜಾತಿ, ಆಯಾ ಸಮುದಾಯ, ಆಯಾ ಧರ್ಮಕ್ಕೆ ಸೇರಿರ್ತಕ್ಕಂಥ ಸಚಿವರುಗಳು ಕೂಡ ಪಾಪ ಹೇಳ್ಕೊಳ್ಳಿಕ್ಕೆ ಆಗೋದಿಲ್ಲ, ಮುಜುಗುರ ಉಂಟಾಗ್ತದೆ ಈ ಬುಕ್ ತೆಗೆದು ನೋಡಿದ್ರೆ ಒಳಗಡೆ. ಸರ್, ನಾನು ಆ ಜಾತಿ ಈ ಜಾತಿ ಅಂತ ಮಾತನಾಡ್ತಾ ಇಲ್ಲ, ಯಾಕೆಂದ್ರೆ ನಾವೀಗಾಗಲೇ ಸ್ವತಂತ್ರ ಬಂದು ಹತ್ತತ್ರ 77-78 ವರ್ಷ ಆಗ್ತಾ ಇದೆ, 75 ವರ್ಷ ಕಳೆದೋಗಿದೆ. ಯಾವ ಜಾತಿಯಿಂದ ಯಾರು ಹೊಟ್ಟೆ ತುಂಬಲಿಕ್ಕಿಲ್ಲ, ಯಾವ ಧರ್ಮದ ಬಗ್ಗೆ ಚರ್ಚೆ ಮಾಡಿದ್ರೆ ಹೊಟ್ಟೆ ತುಂಬಲಿಕ್ಕಿಲ್ಲ, ಯಾವ ಒಬ್ಬ ಕಟ್ಟ ಕಡೆಯ ವ್ಯಕ್ತಿ ಒಂದು ಗ್ರಾಮದಲ್ಲಿ ಒಬ್ಬ ಶೋಷಿತ ವರ್ಗಕ್ಕೆ ಜನಿಸಿರ್ತಕ್ಕಂಥವನು, ಒಬ್ಬ ಬಡ ಕುಟುಂಬದಲ್ಲಿ ಅವನು ಹುಟ್ಟಿರ್ತಾನೆ, ಅಂಥವ್ರನ್ನ ಗುರ್ತಿಸಿ ಈ ಸರ್ಕಾರದ ಕಡೆಯಿಂದ ನೀವೇನೇನು ಸೌಲಭ್ಯಗಳು, ಈ ಸೌಕರ್ಯಗಳು, ಕಾರ್ಯಕ್ರಮಗಳು, ಪಾಲಿಸಿಗಳು ಇವೆಲ್ಲ ನಾವು ರೂಪಿಸ್ಕೊಂಡಿರ್ತೀವಿ, ಆ ಕಟ್ಟ ಕಡೆಯ ವ್ಯಕ್ತಿಗೆ ದಯಮಾಡಿ ತಲುಪಿಸಿ ಸಾರ್. ಜಾತಿ ಬಗ್ಗೆ, ಧರ್ಮದ ಬಗ್ಗೆ ಚರ್ಚೆ ಮಾಡಿ ಯಾರು ಹೊಟ್ಟೆ ತುಂಬಲಿಕ್ಕಿಲ್ಲ. ನಿಮ್ಮ ಹೊಟ್ಟೆ ತುಂಬಿಸ್ಕೋಬಹುದು. ಏನಣ್ಣ, ಇನ್ನು ಹಬ್ಬ ಅಂದ್ರೆ ಇನ್ನೊಂದು 3 ವರ್ಷ ನೀವು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತೀರಾ ಅಷ್ಟೇ ಅಲ್ವೇ? ಅದಕ್ಕಿಂತ ಇನ್ನೇನು ಮುಂದೆ, ವಾಟ್ ನೆಕ್ಸ್ಟ್? ಆದರೆ ಸಿದ್ದರಾಮಣ್ಣ ಅವರೇ, ನಾವೆಲ್ಲ ಒಂದು ಯುವ ಸಮುದಾಯ, ಮುಂದೊಂದು ದಿನ ಇತಿಹಾಸದ ಪುಟಗಳಲ್ಲಿ ನೀವೇನಾದರೂ ಈ ರಾಜ್ಯಕ್ಕೆ ಯಾವ ರೀತಿ ದೇವರಾಜ ಅರಸ್ ಅವರು ಯಾರು ಕೂಡ ಮರಿಲಿಕ್ಕಾಗದೇ ಇರತಕ್ಕಂಥ ವ್ಯಕ್ತಿತ್ವ, ಅವರು ಕೊಟ್ಟಂಥ ಕಾರ್ಯಕ್ರಮಗಳು, ಅವರು ರೂಪಿಸಿದಂಥ ಕಾರ್ಯಕ್ರಮಗಳು, ಅವರು ತಗೊಂಡಂಥ ಕೆಲವೊಂದಷ್ಟು ನಿರ್ಣಯಗಳು ಯಾರು ಕೂಡ ಮರಿಲಿಕ್ಕಾಗೋದಿಲ್ಲ. ಭೂ ಕಾಯ್ದೆ ಸುಧಾರಣೆ ಆಕ್ಟ್ ತಗೊಂಡು ಬಂದ್ರು, ಯಾರು ಜಮೀನನ್ನ ಉಳಿತಾ ಇರ್ತಾನೆ ಅವನೇ ಒಡೆಯ ಅಂತ ಮಾಡಿದ್ರು. ಅದು ನಿಜವಾದ ಸಬಲೀಕರಣ. ತೋರಿಸಿ ಸಿದ್ದರಾಮಣ್ಣ ಅವರೇ, ಈ ರೀತಿ ಒಂದೇನಾದ್ರೂ ನೀವು ಮಾಡಿದೀರಾ ಅಂತ ತೋರಿಸಿ, ನಿಮ್ಮ ಸಾಧನೆ ತೋರಿಸಿ. 2 ವರ್ಷ ಆಯ್ತು ನೀವು ಆಡಳಿತಕ್ಕೆ ಬಂದು, ನಿಮ್ಮ ಸಾಧನೆ ಒಂದೇ. 16ನೇ ಬಡ್ಜೆಟ್ನ ಮಂಡನೆಯನ್ನ ಮಾಡಿದ್ದೇನೆ. 4 ಲಕ್ಷ ಕೋಟಿಗೂ ಅಧಿಕವಾದಂಥ ಒಂದು ದೊಡ್ಡ ಗಾತ್ರದ, ದೊಡ್ಡ ಪ್ರಮಾಣದ ಬಡ್ಜೆಟ್ ಅನ್ನ ಕೊಟ್ಟಿದ್ದೇನೆ. ಎಷ್ಟು ಲಕ್ಷ ಕೋಟಿ ಸಾಲ ಮಾಡಿಕೊಟ್ಟಿದ್ದೀರಿ? 4 ಲಕ್ಷ ಕೋಟಿ ಹೆಂಗ್ ತಲುಪಿಸಿದ್ರಿ? ವರ್ಷಕ್ಕೆ 1 ಲಕ್ಷಕ್ಕೂ ಹೆಚ್ಚು ಅಧಿಕ ಕೋಟಿ ಸಾಲ ಮಾಡಿದ್ದೀರಿ. ಸ್ವಾತಂತ್ರ್ಯ ಬಂದ್ರಾಗಿಂದ ಇಲ್ಲಿವರೆಗೂ ನಮಗೆ ಸಾಲ ಇದ್ದಿದ್ದು 5 ಲಕ್ಷ ಕೋಟಿ. 2 ವರ್ಷದಲ್ಲಿ 2 ಲಕ್ಷ ಕೋಟಿಗೂ ಅಧಿಕ ಸಾಲ ಮಾಡಿದ್ದೀರಿ. ನೀವೇ ಬೇಕಾ 4 ಲಕ್ಷ ಕೋಟಿ ಅಧಿಕ ದೊಡ್ಡ ಪ್ರಮಾಣದ ಬಡ್ಜೆಟ್, ದೊಡ್ಡ ಗಾತ್ರದ ಬಡ್ಜೆಟ್, 16ನೇ ಬಡ್ಜೆಟ್ನ ಮಂಡನೆ ಮಾಡ್ತಾ ಇದ್ದೀನಿ. ನೀವೇ ಬೇಕಾ ಮಾಡಲಿಕ್ಕೆ? ನಿಮ್ಮ ಮಕ್ಕಳು, ನಮ್ಮ ಮಕ್ಕಳು, ನಮ್ಮ ಮಕ್ಕಳು, ಮರಿ ಮಕ್ಕಳು ಎಲ್ಲರ ತಲೆ ಮೇಲೂ ಸಾಲ ಇದೆ ಇವತ್ತು. ನಿಮ್ಮ ಮಕ್ಕಳ ತಲೆ ಮೇಲೂ ಇದೆ, ನಮ್ಮನೆ ಮಕ್ಕಳ ತಲೆ ಮೇಲೂ ಇದೆ, ಕಾಕಾ ಪಾಟೀಲ್ ಮಗನ ತಲೆ ಮೇಲೂ ಇರ್ಬೋದು, ಮಾದೇವಪ್ಪನ ಮನೆ ಮಕ್ಕಳ ತಲೆ ಮೇಲೂ ಇರ್ತದೆ. ತೀರ್ಸೋರು ಯಾರು? ಮುಂದೆ ಯಾವುದೋ ಸರ್ಕಾರ ಬರುತ್ತೆ, ಯಾರೋ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ, ಅವರೇನೆ ಬರ, ನಮಗೇನು, ನಾವು 5 ವರ್ಷ ಕಂಪ್ಲೀಟ್ ಮಾಡಿದರೆ ಸಾಕು. ಇದೇನಾ ನಿಮ್ಮ ಸಾಧನೆ? ಯಾವ ರೀತಿ ನೀವು ಈ ಇತಿಹಾಸದ ಚರಿತ್ರೆ ಪುಟಗಳಲ್ಲಿ ಉಳ್ಕೊಳ್ಬೇಕು ಅಂತಕ್ಕಂಥ ತೀರ್ಮಾನ ಮಾಡ್ಕೊಂಡಿದ್ದೀರಿ, ಅದು ನಿಮಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಯಾಕಂದ್ರೆ ನಾವು ಇನ್ನೂ ರಾಜಕಾರಣದಲ್ಲಿ ಇವಾಗ ಅಂಬೆಗಾಲ ಇಡ್ತಾ ಇದ್ದೀವಿ. ನಾವು ನಿಮಗೆ ಬುದ್ಧಿವಾದ ಹೇಳೋಷ್ಟು ನಾವೇನು ಇಂಟೆಲೆಕ್ಚುಯಲ್ಗಳೇನಲ್ಲ. ಅಂದರೆ ಸಣ್ಣ ಪುಟ್ಟ ವಿಚಾರಗಳು, ನಾವು ಮುಂದೆ ಭವಿಷ್ಯದಲ್ಲಿ ಸಮಾಜ ಎಲ್ಲಿಗೆ ಹೋಗಬೇಕು ಅಥವಾ ಸಮಾಜದಲ್ಲಿ ಯಾವ್ಯಾವ ರೀತಿ ಸುಧಾರಣೆ ಕಾಣಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ
ಕೆಲವೊಂದಷ್ಟು ವೇದಿಕೆಗಳಲ್ಲಿ ಇವತ್ತು ಯುವಕರಿಗೆ ಚರ್ಚೆ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿದಾಗ ನಾವು ಮಾತನಾಡ್ತೇವೆ. ಇದು ಇವತ್ತು ಕೂಡ ನಾನು ಮಾತನಾಡ್ತಾ ಇರ್ತಕ್ಕಂಥದ್ದು ಆಸ್ ಅ ಕಾಮನ್ ಮ್ಯಾನ್ ಆನ್ ಬಿಹಾಫ್ ಆಫ್ ಕಾಮನ್ ಮ್ಯಾನ್. ಐ ಆಮ್ ಕ್ವಶನಿಂಗ್ ಯು ಸರ್. ನಾನಿಲ್ಲಿ JDS ಯುವ ಘಟಕದ ರಾಜ್ಯಾಧ್ಯಕ್ಷ ಅಂತಕ್ಕಂಥದ್ದನ್ನ ಬದಿಗಿಡೋಣ. ನಾವು ಮತ್ತೊಂದು ಪಕ್ಷ ಒಬ್ಬ ಕಾರ್ಯಕರ್ತನಾಗಿ ಪ್ರಶ್ನೆ ಮಾಡ್ತಾ ಇದ್ದೀನಿ ಅಂತಕ್ಕಂಥದ್ದನ್ನ ಬದಿಗಿಡೋಣ. ಒಬ್ಬ ಆಸ್ ಎ ಕಾಮನ್ ಮ್ಯಾನ್ ನಾನು ಕೇಳ್ತಾ ಇದ್ದೀನಿ, ನಿಮ್ಮ ಉದ್ದೇಶ ಏನು, ಇದರ ಹಿಂದಿನ ಇಡನ್ ಅಜೆಂಡಾಗಳೇನು, ಎಷ್ಟು ಆರ್ಗನೈಸ್ಡ್ ಆಗಿ ಸಂಚು ರೂಪಿಸಿದ್ದೀರಿ ಸರ್. ಮತ್ತೆ ಈಗೇನೋ ಮುಂದಿನ ತಿಂಗಳು 2ನೇ ತಾರೀಕು ಸಚಿವ ಸಂಪುಟ ಅಂತ ಕರ್ಕೊಂಡಿದ್ದೀರಿ. ಬಟ್ ಬಹುಶಃ ನವೆಂಬರ್ ತಿಂಗಳವರೆಗೂ 2.5 ವರ್ಷ ನಿಮ್ಮ ಗೊತ್ತಿಲ್ಲ ನನಗೆ, ನಿಮ್ಮ ಪಾರ್ಟಿ ಫ್ರೇಮ್ವರ್ಕಲ್ಲಿ ಯಾವ ರೀತಿ ಒಳ ಒಪ್ಪಂದ ಆಗಿದೆ ನಿಮ್ಮ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಅಂತ, ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಬಹುಶಃ ಅಲ್ಲಿವರೆಗೂ ಡ್ರ್ಯಾಗ್ ಮಾಡ್ತಕ್ಕಂಥದ್ದು, ಅದು ಮುಂದುವರೆದ ಭಾಗವಾಗಿ ಇನ್ನೂ ಕೂಡ ಡ್ರ್ಯಾಗ್ ಮಾಡ್ತಕ್ಕಂಥ ಸಾಧ್ಯತೆಗಳು ನಾವು ಕಾಣ್ಬೋದು. ಇದೇನೋ ಅಂತ್ಯಗೊಳ್ತದೆ ಅಂತಕ್ಕಂಥದ್ದು ನಾವ್ಯಾರೂ ಕೂಡ ಭಾವಿಸ್ಲಿಕ್ಕಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.